ಹಾಯ್ ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬಕ್ಕೆ ಇವತ್ತು ನಾನು ಅವಲಕ್ಕಿ ಲಾಡು ಮಾಡ್ತಾಯಿದ್ದೆ. ಯಾವ ಥರ ಮಾಡ್ತೀನಿ, ಎಷ್ಟು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವಾಗ ನೋಡ್ಕೊಂಬರೋಣ. ನೋಡಿ, ನಾನಿಲ್ಲಿ ಒಂದು ಸಣ್ಣ ಫ್ಯಾನಲ್ಲಿ ಸ್ವಲ್ಪ ತುಪ್ಪ ಕಾಯಕ್ಕಿಡ್ತೀನಿ. ತುಂಬ ಸಿಂಪಲ್ಲಾಗಿ ನಾವು ಮಾಡ್ಕೊಬೋದು ಅವಲಕ್ಕಿ ಲಾಡು. ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿರಿ. ಇವಾಗ ಬೆಳಗ್ಗೆ ಪೂಜೆ ಆಗಿತ್ತು, ಮತ್ತು ನಾರ್ಮಲ್ ಪೂಜೆ ಡೈಲಿ ಮಾಡೋ ಪೂಜೆ ಮಾಡಿದ್ದೀನಿ. ಕೃಷ್ಣಂದು ನಾನು ಪೂಜೆನ ಸಾಯಂಕಾಲ ಮಾಡ್ತೀನಿ, ಹಾಗಾಗಿ ನೈವೇದ್ಯಕ್ಕೆ ಅಂತೇಳಿ ನೋಡಿ ಅವಲಕ್ಕಿನ ಲಡ್ಡು ಮಾಡ್ಕೊತಾ ಇದ್ದೆ. ಯಾವ ಥರ ಮಾಡ್ತೀನಿ ಅಂತ ನೋಡಿ. ಈ ಥರ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು, ನಾನು ಒಂದು 7 ಉಂಡೆಗೆ ಆಗೋಷ್ಟು ಅಷ್ಟೇ ತೊಗೊತಾ ಇದ್ದೀನಿ. ನೋಡಿ, ಅವಲಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ತುಪ್ಪ ಕಾಯಕ್ಕಿಟ್ಟಿದ್ದೆಲ್ಲ, ತುಪ್ಪ ಕಾದ್ಮೇಲೆ ಸ್ವಲ್ಪ ಈ ಥರ ಗೋಡಂಬಿ, ದ್ರಾಕ್ಷಿ ಮತ್ತು ಒಂದು ಸ್ವಲ್ಪ ಉತ್ತತ್ತಿ ಹಣ್ಣು ಈ ಥರ ಕಟ್ ಮಾಡಿಬಿಟ್ಟು ಹಾಕಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಏನು ಹಾಕಿಲ್ಲ ನಾನು, ಸ್ವಲ್ಪನೇ ಹಾಕಿ ನೈವೇದ್ಯಕ್ಕೆ ಅಂತೇಳಿ ಅಷ್ಟೇ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅವಲಕ್ಕಿ ಏನು ತೊಗೊಂಡಿರ್ತಾವಲ್ಲ ಆ ಅವಲಕ್ಕಿ ಹಾಕಬೇಕು. ತುಂಬ ಸಿಂಪಲ್ ಇದು, ತುಂಬ ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು. ಇವಾಗ ಅದನ್ನು ನಾನು ಎತ್ತಿಡ್ತಾ ಇದ್ದೀನಿ ನೋಡಿ. ಅದೇ ಫ್ಯಾನ್ಗೆ ನಾನು ಅವಲಕ್ಕಿ ಹಾಕಿಬಿಟ್ಟು ಬಿಸಿ ಮಾಡ್ಕೊತೀನಿ. ಅದೇ ತುಪ್ಪದಲ್ಲೇ ಬಿಸಿ ಮಾಡ್ಕೊತೀನಿ. ಇದಕ್ಕೆ ಬೇಕಾದ್ರೆ ನೀವು ಪುಟಾಣಿನೂ ಇಟ್ಟು ಹಾಕ್ಕೊಂಡು ಮಾಡ್ಕೊತಾರೆ, ಆದರೆ ನಾನು ಸಿಂಪಲ್ಲಾಗೇ ಮಾಡ್ತೀನಿ ಫ್ರೆಂಡ್ಸ್. ನೈವೇದ್ಯಕ್ಕೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟೇ ಮಾಡ್ಕೊತಿದ್ದೀನಿ. ಏಕೆಂದರೆ ನಮ್ಮ ಮನೇಲಿ ಯಾರೂ ಜಾಸ್ತಿ ತಿನ್ನೋರು ಇಲ್ವಲ್ಲ, ಅದಕ್ಕೆ ಒಂದು 7 ಉಂಡೆ ಆಗೋಷ್ಟು ಅಷ್ಟೇ ಮಾಡ್ಕೊತಿದ್ದೀನಿ. ನೋಡಿ, ಈ ಥರ ದಪ್ಪ ಅವಲಕ್ಕಿನೇ ತೊಗೊಳ್ಳಿ. ದಪ್ಪ ಅವಲಕ್ಕಿನ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಈ ಥರ ತುಪ್ಪದಲ್ಲೇ ಹುರ್ಕೊಂಡು ಅದನ್ನು ನಾವು ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಈಗ ನಾನು ಅದನ್ನು ಹುರಿದ್ಬಿಟ್ಟು ತಗೊಂಡಿದ್ದೀನಿ. ಈ ಕಡೆ ಒಂದು ಸ್ವಲ್ಪ ಬೆಲ್ಲನ ಪಾನಕ ಮಾಡ್ಕೋಬೇಕು. ಅದಕ್ಕೆ ಪಾನಕ ನಿಮಗೆ ಗೊತ್ತಲ್ಲ, ಒಂದೆಳೆ ಪಾನಕ ಬಂದರೆ ಸಾಕು. ಈಗ ನೋಡಿ, ಬೆಲ್ಲನ ಪಾನಕಕ್ಕೆ ಇಟ್ಟಿದೆ. ಸ್ವಲ್ಪ ನೀರು ಹಾಕಿಬಿಟ್ಟು ಈ ಬೆಲ್ಲ ಪಾನಕ ಬರೋ ಅಷ್ಟೊತ್ತಿಗೆ ನಾನು ಆ ಕಡೆ ಅವಲಕ್ಕಿನ ಮಿಕ್ಸಿ ಮಾಡ್ಕೊಂಬಂದ್ಬಿಡ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಇವಾಗ ನೋಡಿ, ನಾನು ಒಂದು ಜಾರಿಗೆ ಅವಲಕ್ಕಿನ ಪುಡಿ ಮಾಡ್ಕೊಂಬರ್ತೀನಿ. ನೋಡಿ, ಈ ಥರ ಪುಡಿ ಮಾಡ್ಕೊಳ್ಳಿ. ತೀರಾ ಹಿಟ್ಟಾಗಿ ಮಾಡ್ಕೋಬೇಡಿ, ಈ ಥರ ಪುಡಿ ಆದರೆ ಸಾಕು. ನೋಡಿ, ಇಲ್ಲಿ ಈ ಕಡೆನೂ ಬೆಲ್ಲ ಎಲ್ಲ ರೆಡಿ ಆಗಿತ್ತು. ನೋಡಿ, ನನಗೆ ಪಾನಕ ಬಂದೇ ಬಿಟ್ಟಿತ್ತು, ತಡನೆಲ್ಲ ನೋಡಿ ಫ್ರೆಂಡ್ಸ್. ಸ್ವಲ್ಪ ಆಗಿರೋದ್ರಿಂದ ಬೇಗ ಪಾನಕ ಬರುತ್ತೆ. ಈ ಥರ ನೋಡಿ, ನಿಮ್ಗೆ ಗೊತ್ತಾಗುತ್ತಲ್ಲ, ಈ ಥರ ಎಳೆ ಬಂದರೆ ಸಾಕು. ತೀರಾ ಏರಾಗಿ ಮಾಡ್ಕೋಬೇಡ್ರಿ, ಉಂಡೆ ಕಟ್ಟೋಕ್ಕೆ ಬರಲ್ಲ ಲಾಡುನ. ಹಾಗಾಗಿ ನೋಡಿ, ಇವಾಗ ಆವಾಗಲೇ ನಾನು ಅವಲಕ್ಕಿನ ಪುಡಿ ಮಾಡ್ಕೊಂಬಂದಿದ್ದೆಲ್ಲ ನೀಟಾಗಿ ಹುರ್ಕೊಂಡು ಪುಡಿ ಮಾಡ್ಕೊಳ್ಳಿ ಅದನ್ನು. ಆಮೇಲೆ ಈ ಥರ ಬೆಲ್ಲ ಪಾನಕಕ್ಕೆ ಹಾಕ್ಕೊಂಬಿಡಿ. ಅದನ್ನು ನೀವು ಬಿಸಿ ಇರುವಾಗಲೇ ಬೇಗ ಕಟ್ಟಬೇಕು, ಇಲ್ಲಾಂದರೆ ಲಾಡು ಕಟ್ಟೋಕ್ಕೆ ಬರಲ್ಲ, ಆರ್ತು ಅಂದರೆ. ಅದಕ್ಕೆ ಹೇಳ್ತೀನಿ, ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಬೇಗ ಕಟ್ಬಿಡಿ. ನಾನು ಆವಾಗಲೇ ಹುರಿದಿಟ್ಕೊಂಡಿದ್ದಲ್ಲ ಅದನ್ನು ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ತಿದ್ದೀನಿ ಫ್ರೆಂಡ್ಸ್. ನಾನು ಒಣೆ ಕೊಬ್ಬರಿ ಹಾಕ್ತಲ್ಲ, ಹಸಿ ಕೊಬ್ಬರಿನ ತುರಿದ್ಬಿಟ್ಟು ಹಾಕಿದ್ದೀನಿ. ನೋಡಿ, ನಾನು ಸಿಂಪಲ್ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಮಾಡ್ತಿದ್ದಲ್ಲ, ನಿಮಗೂ ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ನೋಡಿ, ಈ ಥರ ಸಿಂಪಲ್ಲಾಗಿ ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ, ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಸೇನ ಲಾಲಿ, ಜಗವಾಳೋ ಸ್ವಾಮಿಗೆ ಪದಮಾಲೆ ಲಾಲಿ, ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ. ನೋಡಿ, ಇಷ್ಟು ಸಿಂಪಲ್ಲಾಗಿ ನಾವು ಅವಲಕ್ಕಿ ಲಾಡುನ ಕೃಷ್ಣನಿಗೆ ನೈವೇದ್ಯಕ್ಕೆ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಬೇಗ ಸಿಗ್ತೀನಿ. ನೋಡಿ, ನಾನು ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ನಿಮಗೆ ಹೊಡೆದು ತೋರಿಸಿದ್ದೆ, ಬಟ್ ನೈವೇದ್ಯಕ್ಕೆ ಆಗಿರೋದಕ್ಕೆ ಹಾಗೇನು ತೋರಿಸಿಲ್ಲ, ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.